ವಿದ್ಯಾರ್ಥಿಗಳೇ, ತಮ್ಮ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ವಾಸ್ತವ ಸಂಖ್ಯೆಗಳು ಇದರ ಮುಂದುವರಿದ ಭಾಗದಲ್ಲಿ ಅಭ್ಯಾಸದಲ್ಲಿನ ಲೆಕ್ಕಗಳನ್ನ ನೋಡೋಣ ಬನ್ನಿ. ವಾಸ್ತವ ಸಂಖ್ಯೆಗಳು ಅಭ್ಯಾಸ 1.1. ಇದರಲ್ಲಿ ಕೆಳಗಿನ ಪ್ರತಿ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಂತ ಸಂಖ್ಯೆಗಳದಾವಲ್ಲ ಆ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬೇಕು. ಅದಕ್ಕಾಗಿ ಮೊದಲಿಗೆ ಕೊಟ್ಟಂತ ಸಂಖ್ಯೆ ಯಾವುದಿದೆ ನೋಡ್ರಿ, ಇಲ್ಲಿ 140 ಇದೆ. ಈ 140ರನ್ನ ಅವಿಭಾಜ್ಯ ಅಪವರ್ತನಗಳನ್ನ ಮೊದಲಿಗೆ ಕಂಡುಕೊಳ್ಳಬೇಕು. ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಕೊಳ್ಳುವುದು ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಅದೇ ರೀತಿ ಬಿಡಿಸೋಣ. ನೋಡ್ರಿ, ಇಲ್ಲಿ 140ಅನ್ನ ಬರೆದುಕೊಂಡಿದ್ದೇನೆ. ಅದಕ್ಕೆ ಅವಿಭಾಜ್ಯ ಸಂಖ್ಯೆ 2ರಿಂದ ಭಾಗಿಸಿದ್ದೇನೆ. 2 7 14, 2 0 0. ಆನಂತರ 70 ಉಳಿತಿಲ್ಲಿ. 70ಕ್ಕೆ ಮತ್ತೆ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಮತ್ತೆ 2ಅನ್ನ ತೆಗೆದುಕೊಳ್ಳುತ್ತೇನೆ. 2 3 6, 7ರಲ್ಲಿ 6 ಹೋದ್ರ 1 ಉಳಿತು. ಆನಂತರ ನೋಡ್ರಿ, 1 ಮತ್ತು ಇದು 0ಯನ್ನ ಕೂಡಿಸಿದ್ರೆ 10 ಆಗಿತ್ತು. ಅಲ್ಲೇ ಎಷ್ಟರಲ್ಲೇ ಹೋದೈತಿ ಈಗ? 2 5 10, ಅಂದ್ರ 2 35 75 ಆಯ್ತು. ಅದೇ ರೀತಿಯಾಗಿ ಈಗ ಬಿಡಿ ಸ್ಥಾನದಲ್ಲಿ 5 ಇರುವುದರಿಂದ ಭಾಜ್ಯತೆಯ ನಿಯಮದ ಪ್ರಕಾರ ನಮ್ಗ 5ರಿಂದ ಭಾಗ ಹೋಗ್ತದ. ಅದಕ್ಕಾಗಿ 5ಅನ್ನ ತೆಗೆದುಕೊಂಡಿದ್ದೇನೆ. 5 7 35. ಈ ರೀತಿಯಾಗಿ ನಮ್ಗ 7 ಸಿಕ್ತು. ಆನಂತರ 7 ಒಂದು ಅವಿಭಾಜ್ಯ ಸಂಖ್ಯೆ, ಅದು ನೇರವಾಗಿ 7ರಿಂದ ಭಾಗ ಹೋಗುತ್ತದೆ. ಅದಕ್ಕಾಗಿ 7ಅನ್ನ ತೆಗೆದುಕೊಂಡಿದ್ದೇನೆ. 7 1 7. ಆಗ ಇಲ್ಲಿ ನಮಗ ದೊರೆತಂತ ಅವಿಭಾಜ್ಯ ಅಪವರ್ತನಗಳು 2 2 5 7. ಈ ಅಪವರ್ತನಗಳನ್ನ ಅವಿಭಾಜ್ಯ ಅಪವರ್ತನಗಳನ್ನ ಗುಣಲಬ್ಧವನ್ನಾಗಿ ನಾವು ಈಗ ಬರೆದುಕೊಂಡೆವು. ನೋಡ್ರಿ, 2 ಗುಣಾಕಾರ 2 ಗುಣಾಕಾರ 5 ಗುಣಾಕಾರ 7. 2 ಭಾರಿ ಬಂದಿದೆ. ಅದಕ್ಕಾಗಿ 2ರ ಘಾತ 2 ಅಂತೇಳಿ ಬರೆದಿದ್ದೇನೆ. 5 ಒಂದೇ ಭಾರಿ ಇದೆ. 5ರ ಘಾತ 1. 7 ಒಂದು ಭಾರಿ ಇರುವುದರಿಂದ 7ರ ಘಾತ 1 ಅಂತೇಳಿ ಬರೆದುಕೊಳ್ಳುತ್ತೇನೆ. ಈ ರೀತಿಯಾಗಿ ಸರಳವಾಗಿ ನಾವು ಇವುಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇಲ್ಲಿ ಅದೇ ರೀತಿ ಮುಂದಿನ ಸಂಖ್ಯೆ 156 ಇದೆ. ಆ 156ಅನ್ನ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬೇಕಾದಾಗ 156ಅನ್ನ ಬರೆದುಕೊಳ್ಳಿ. ಬರೆದುಕೊಂಡ ನಂತರ ನೋಡ್ರಿ, ಬಿಡಿ ಸ್ಥಾನದಲ್ಲಿ 6 ಇದೆ. ಅದಕ್ಕಾಗಿ ನಾವು ನೇರವಾಗಿ 2ರಿಂದ ಭಾಗಿಸೋಣ, ಏಕೆಂದ್ರೆ ಭಾಜ್ಯತೆಯ ನಿಯಮ. 2 7 14, 15ರಲ್ಲಿ 14 ಕಳೆದ್ರೆ 1 ಉಳಿತು. ಆಗ 16 ಆಯ್ತು. 2 8 16. ಆನಂತರ ನೋಡ್ರಿ, 78 ಉಳಿತು. 78ಕ್ಕ ಬಿಡಿ ಸ್ಥಾನದಲ್ಲಿ 8 ಇರುವುದರಿಂದ ಮತ್ತೆ 2ಅನ್ನ ತೆಗೆದುಕೊಳ್ಳುತ್ತೇನೆ. ಇಲ್ಲಿ 2 3 6. ಎಷ್ಟು ಉಳಿತು? 1 ಉಳಿತು. 18 ಆಯ್ತು. 2 9 18. ಇವಾಗ 2 39 78 ಆಯ್ತು. ಇದೇ ರೀತಿಯಾಗಿ 39 ಇದು ಅಂಕಿ ಸಂಖ್ಯೆಗಳ ಮೊತ್ತ ಮಾಡಿದಾಗ 3ರಿಂದ ಭಾಗ ಹೋಗ್ತದೆ. ಅದಕ್ಕಾಗಿ ನಾವೇನ್ ಮಾಡೋಣ, ಈಗ 3ರಿಂದ ಭಾಗಿಸೋಣ. 3 1 3, 3 3 9. ಇವಾಗ ಎಷ್ಟು ಬಂತಿಲ್ಲಿ? 13. 13 ಒಂದು ಅವಿಭಾಜ್ಯ ಸಂಖ್ಯೆ. ಆದ್ದರಿಂದ ನೇರವಾಗಿ 13 ಸಂಖ್ಯೆಯನ್ನ ತೆಗೆದುಕೊಳ್ಳೋಣ. 13 1 13. ಇಲ್ಲಿ ನಮಗ ದೊರೆತಂತ ಅವಿಭಾಜ್ಯ ಅಪವರ್ತನಗಳು ಯಾವುವು? 2 2 3 13. ಆನಂತರ ನೋಡ್ರಿ, ಈ ಅವಿಭಾಜ್ಯ ಅಪವರ್ತನಗಳನ್ನ ಗುಣಲಬ್ಧವನ್ನಾಗಿ ಬರೆದುಕೊಳ್ಳೋಣ. 2 ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 13. ಆಗ 2 ಭಾರಿ ಇರುವುದರಿಂದ 2ರ ಘಾತ 2 ಅಂತೇಳಿ ಬರೆದುಕೊಳ್ತೇನೆ. 3 ಒಂದು ಭಾರಿ ಇರುವುದರಿಂದ 3ರ ಘಾತ 1. ಆಮೇಲೆ 13 ಒಂದೇ ಭಾರಿ ಇರುವುದರಿಂದ 13ರ ಘಾತ 1. ಈ ರೀತಿಯಾಗಿ ನಿಮಗ 1 ಅಂಕ ಅಥವಾ 2 ಅಂಕಗಳಿಗೆ ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ಅದಕ್ಕಾಗಿ ತಾವು ಈ ಲೆಕ್ಕಗಳನ್ನ ಇಷ್ಟು ಸುಲಭವಾಗಿ ಬಿಡಿಸಬಹುದು. ಅದಕ್ಕಾಗಿ ನೀವು ಇವುಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 3ನೇ ಲೆಕ್ಕಕ್ಕ ಬರೀ. 3ನೇ ಲೆಕ್ಕ ಎಷ್ಟಿದೆ ನೋಡಿ, ಒಂದ್ ಸ್ವಲ್ಪ ದೊಡ್ಡ ಸಂಖ್ಯೆ ಇದೆ, ಅದು ಈಸಿ ಆಗಿದೆ. ನೋಡ್ರಿ, 3825 ಇದೆ. 3825. ಇವಾಗ 3825. ಹಾಗಾದ್ರ ಈ 2ರಿಂದ ಅನಕ ಇದು ಭಾಗ ಹೋಗಂಗಿಲ್ಲ. 3ರಿಂದ ಹೋಗ್ತದೆ ಏನ್ ನೋಡ್ರಿ, 5 2 7 7 8 15 15 3 18. ಆದ್ರಿಂದ 3ರ ಭಾಜ್ಯತೆ ನಿಯಮದ ಪ್ರಕಾರ 18 3ರ ಮಧ್ಯೆಯಲ್ಲಿ ಭಾಗ ಹೋಗ್ತದೆ. ಅದಕ್ಕಾಗಿ 3ಅನ್ನ ತೆಗೆದುಕೊಂಡಿದ್ದೇನೆ. 3 1 3, 3 2 6, 8ರಲ್ಲಿ 6 ಹೋದ್ರ 2 ಉಳಿತು. 22 ಆಯ್ತು. 3 7 21. ಆಮೇಲೆ
ಎಷ್ಟು ಉಳಿತು ನೋಡ್ರಿ ಇಲ್ಲಿ 1 ಉಳಿತು 15 ಆಯ್ತು. ಎಷ್ಟರಲ್ಲಿ ಭಾಗ ಹೋಗ್ತದ ನೋಡ್ರಿ 3 5 15. ಈಗ ನೋಡ್ರಿ ಇದು ಮತ್ತ 5ರಿಂದ ನೇರವಾಗಿ ಹೋಗ್ತದ. ಆದ್ರ ನಾವ್ ಏನ್ ಮಾಡೋಣ 3ರಿಂದ ಹೋದ್ರೆ ಹೊಡೆಯೋಣ. ಅದಕ್ಕಾಗಿ 5 7 12 12 7 14 1 15 ಮತ್ತೆ 3ರಿಂದ ಭಾಗ ಹೋಗ್ತದ. ಅದಕ್ಕಾಗಿ 3ಅನ್ನ ತೆಗೆದುಕೊಂಡಿದ್ದೇನೆ ಇಲ್ಲಿ. 3 4 12 3 2 6 1 ಉಳಿತು 3 5 15. ಈ ರೀತಿಯಾಗಿ ನಾವು 3ರಿಂದ ಮತ್ತೆ ಅದನ್ನ ಭಾಗಿಸಬಹುದು. ಅನಂತರ ಇಲ್ಲಿ 5 ಇದೆ ನೋಡ್ರಿ ಇಲ್ಲಿ ಮತ್ತೆ ಕೂಡಿಸಿ ನೋಡ್ರಿ 4 2 6 6 5 11 ಆಗ್ತದ. ಇದು 3ರಿಂದ ಭಾಗವಾಗಿಲ್ಲ 2ರಿಂದ ಹೋಗಂಗಿಲ್ಲ. ಇನ್ನ ಮುಂದಿನ ವಿಭಾಜ್ಯ ಸಂಖ್ಯೆ 5. ಆದ್ದರಿಂದ 5ಅನ್ನ ತೆಗೆದುಕೊಂಡಿದ್ದೇನೆ. ಬಿಡಿ ಸ್ಥಾನದಲ್ಲಿ 5 ಇರುವುದರಿಂದ ನೇರವಾಗಿ 5ರಿಂದ ಪೂರ್ಣವಾಗಿ ಭಾಗ ಹೋಗ್ತದೆ. ಅದಕ್ಕಾಗಿ 5 8 40 2 ಉಳಿತು 5 5 25. ಇನ್ನ 85 ಬಂತು. ಮತ್ತೆ 5ರಿಂದ ನೋಡೋಣ, ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ 5 ಇದೆ. 5 1 5 3 ಉಳಿತು 35 ಆಯ್ತು. 5 7 35. ಇವಾಗ 17 ಬಂತು. 17 ಒಂದು ಅವಿಭಾಜ್ಯ ಸಂಖ್ಯೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ ತಮಗೆ 1ರಿಂದ 100ರವರೆಗೆ ಕನಿಷ್ಠ 1ರಿಂದ 100ರವರೆಗೆ ಆದ್ರೂ ಕೂಡ ಅವಿಭಾಜ್ಯ ಸಂಖ್ಯೆಗಳು ನೆನಪಿನಲ್ಲಿರಲಿ. ನಿಮಗ ಇಲ್ಲಿ ಈ ರೀತಿಯಾದ ಲೆಕ್ಕಗಳನ್ನ ಬಿಡಿಸುವಾಗ ನಿಮಗೆ ಸಹಾಯಕ ಬರ್ತಾವ. ಅದಕ್ಕಾಗಿ ನೋಡ್ರಿ ದೊರೆತಂತ ಅವಿಭಾಜ್ಯ ಸಂಖ್ಯೆಗಳು ಯಾವುವು? 3 3 5 5 17 ಇದೆ. ಆದ್ದರಿಂದ ಇವುಗಳನ್ನ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸೋಣ. 3 ಗುಣಾಕಾರ 5 ಗುಣಾಕಾರ 5 ಗುಣಾಕಾರ 17. ಇವಾಗ 3 ಎಷ್ಟು ಬಾರಿ ಇದೆ ನೋಡ್ರಿ ಇಲ್ಲಿ 3 2 ಬಾರಿ ಇದೆ. ಆದ್ದರಿಂದ 3ರ ಘಾತ 2 ಅಂತೇಳಿ ಬರೆದಿದ್ದೇನೆ. ಅನಂತರ 5 2 ಬಾರಿ ಇದೆ. 5ರ ಘಾತ 2 ಅಂತೇಳಿ ಬರೆದುಕೊಂಡಿದ್ದೇನೆ. ಆಮೇಲೆ 17 1 ಬಾರಿ ಇರೋದ್ರಿಂದ 17ರ ಘಾತ 1 ಅಂತೇಳಿ ಬರೆದಿದ್ದೇನೆ. ಈ ರೀತಿಯಾಗಿ 3825ರ ಅವಿಭಾಜ್ಯ ಅಪವರ್ತನಗಳನ್ನ ಈ ರೀತಿ ನಾವು ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬಹುದು. ಇನ್ನ 4ನೇ ಪ್ರಶ್ನೆ ನೋಡ್ರಿ, ಇಲ್ಲಿಯವರೆಗೆ ನಿಮ್ಗ ಅರ್ಥವಾಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. 4ನೇ ಪ್ರಶ್ನೆ ಏನಿದೆ? 5005 ಇದೆ, ಹೌದಾ? 5005 ಇದೆ. ಇಲ್ಲಿ 5005ಅನ್ನ ಬರೆದುಕೊಳ್ರಿ. ನಂತರ ನೋಡ್ರಿ ಬಿಡಿ ಸ್ಥಾನದಾಗ 5 ಐತಿ. 5 ಇದ್ರ ಇದು ನೇರವಾಗಿ 5ರಿಂದ ಭಾಗ ಹೋಗ್ತದ. ಅದಕ್ಕಾಗಿ 5ರಿಂದ ಭಾಗಿಸೋಣ. 5 1 5 5 0 0 5 0 0 ಮತ್ತೆ 5 ಐತಿ. 5 1 5. ಇವಾಗ ನೋಡ್ರಿ 1 0 0 1 ಉಳಿತು. ಅಂದ್ರೆ 1001 ಉಳಿತು. 1001 2ರಿಂದನೂ ಹೋಗೋದಲ್ಲ ಭಾಗ, 3ರಿಂದನೂ ಹೋಗೋದಲ್ಲ, ಅನಂತರ 5ರಿಂದನೂ ಕೂಡ ಹೋಗುವುದಿಲ್ಲ. ಅನಂತರ 6 ಭಾಜ್ಯ ಸಂಖ್ಯೆ, ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಆಮೇಲೆ 7 ನೋಡ್ರಿ 7ರಿಂದ ಭಾಗ ಹೋಗ್ತದೇನ? 7ರಿಂದ ಹೋಗ್ತದ. ಅದಕ್ಕಾಗಿ 7ರಿಂದ ನಾವು ಇದನ್ನ ಭಾಗಿಸೋಣ. 7 1 7 10ರಲ್ಲಿ 7 ಹೋದ್ರ 3 ಉಳಿತು 30 ಆಯ್ತು. 7 4 28 2 ಉಳಿತು. ಆಗ ಎಷ್ಟು ಉಳಿತು? ಇನ್ನ ಕೊನೆಗೆ 21 ಆಯ್ತು. 7 3 21. ಈ ರೀತಿಯಾಗಿ ನಾವು 7ರಿಂದ ಇದನ್ನ ಭಾಗಿಸಬಹುದು. ಆನಂತರ ನೋಡ್ರಿ 143 ಉಳಿ. ಇದು 3 4 ಎಷ್ಟಾಯ್ತು? 7 7 1 8. 3ರಿಂದ ಹೋಗೋದಲ್ಲ, 2ರಿಂದ ಹೋಗೋದಿಲ್ಲ, 5ರಿಂದನೂ ಇಲ್ಲ, 7ರಿಂದನೂ ಹೋಗೋದಿಲ್ಲ. ಆನಂತರ 11ರಿಂದ ಹೋಗ್ತದ. ಅದಕ್ಕಾಗಿ 11ರಿಂದ ಭಾಗಿಸೋಣ. 11 1 11. ಎಷ್ಟು ಉಳಿದೈತಿ ನೋಡ್ರಿ ಇಲ್ಲಿ? 3 ಉಳಿತದ. ಆನಂತರ 11 3 33. 11ರ ಭಾಜ್ಯತೆ ನಿಯಮ ಏನ್ ಹೇಳ್ತದ ಅಂದ್ರೆ ನೋಡ್ರಿ ಇಲ್ಲಿ ಸಮ ಮತ್ತು ಬೆಸ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 0 ಅಥವಾ 11ರ ಗುಣಕಗಳಾಗಿದ್ದರೆ ಆ ಸಂಖ್ಯೆಯು ಪೂರ್ಣವಾಗಿ 11ರಿಂದ ಭಾಗಿಸಲ್ಪಡ್ತದೆ ಅಂತೇಳಿ 11ರ ಭಾಜ್ಯತೆ ನಿಯಮ ಇದೆ. ಅದಕ್ಕಾಗಿ ಆ ನಿಯಮದ ಪ್ರಕಾರ ನಾನು ಇಲ್ಲಿ 11ಅನ್ನ ತೆಗೆದುಕೊಂಡಿದ್ದೇನೆ. 11 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 11 1 11. ಆನಂತರ 3 ಉಳಿತು. 11 3 33. ಈ ರೀತಿಯಾಗಿ ನಾವು 11ರಿಂದ ಇದನ್ನ ಭಾಗಿಸಬಹುದು. ಅನಂತರ 13 ಇದೆ. 13 ಒಂದು ಅವಿಭಾಜ್ಯ ಸಂಖ್ಯೆ. ನೇರವಾಗಿ 13ರಿಂದ ಭಾಗಿಸ್ಬಿಡ್ರಿ. 13 1 13. ಇವಾಗ ದೊರೆತಿರುವ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡ್ರಿ ಇಲ್ಲಿ 5 7 11 13. ಆದ್ದರಿಂದ ಈ ಎಲ್ಲಾ ಸಂಖ್ಯೆಗಳನ್ನ ಗುಣಲಬ್ಧವನ್ನಾಗಿ ಬರೆಯೋಣ. 5 ಗುಣಾಕಾರ 7 ಗುಣಾಕಾರ 11 ಗುಣಾಕಾರ 13. ಆನಂತರ 5 ಒಂದೇ ಬಾರಿ ಇರೋದನ್ನ 5ರ ಘಾತ 1 7 ಒಂದೇ ಸಲ ಇದೆ. 7ರ ಘಾತ 1 11 ಕೂಡ ಒಂದೇ ಬಾರಿ ಇದೆ. ಅದನ್ನ 11ರ ಘಾತ 1 ಅಂತೇಳಿ ಬರೆದುಕೊಳ್ಳುತ್ತೇನೆ. 13 ಕೂಡ ಒಂದೇ ಬಾರಿ ಇದೆ. ಅದನ್ನು ಕೂಡ 13ರ ಘಾತ 1 ಅಂತೇಳಿ ಈ ರೀತಿಯಾಗಿ ಬರೆದುಕೊಳ್ಳುತ್ತೇನೆ. ನಂತರ ನೋಡ್ರಿ ಈ ಲೆಕ್ಕ ನಿಮ್ಗ ಅರ್ಥವಾಯ್ತಾ? ಇನ್ನು ಇದರಲ್ಲಿ 5ನೇ ಲೆಕ್ಕ ಎಷ್ಟಿದೆ ನೋಡ್ರಿ? 7429 ಇದೆ. ಈ 7429ಅನ್ನ ನೋಡೋಣ ಬರ್ರಿ. ಇದರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ್ದು ಇರ್ತಾವ ನೋಡ್ರಿ. 7429 ಇದು ನೇರವಾಗಿ 17ರಿಂದ ಭಾಗ ಹೋಗ್ತದ. ಅದಕ್ಕಾಗಿ 17ರಿಂದ ತೆಗೆದುಕೊಂಡಿದ್ದೇನೆ. 17 4 68. 74ರಲ್ಲಿ 68 ಹೋದ್ರೆ 6 ಉಳಿತು. 62 ಆಯ್ತು.
17 ಮೂರ್ಲೆ 51, ಎಷ್ಟು ಉಳಿತು 11 ಉಳಿತು. ನಂತರ 17 ಏಳೆ 119. ಇವಾಗ ಈ 437 ಕೂಡ ಯಾವುದೇ ಸಂಖ್ಯೆಯಿಂದ ಹೋಗುವುದಿಲ್ಲ 17 ತನ, 19ರಿಂದ ಹೋಗ್ತದ. ಅದಕ್ಕಾಗಿ 19 ತೆಗೆದುಕೊಂಡಿದೆ. 19 ಎರಡೇ 38, ಎಷ್ಟು ಉಳಿತು 5 ಉಳಿತು. ಆನಂತರ 19 ಮೂರ್ಲೆ 57. 23 ಒಂದು ಅವಿಭಾಜ್ಯ ಸಂಖ್ಯೆ ಹೇಗಿದೆ, ಆದ್ದರಿಂದ ನೇರವಾಗಿ ನಾನು 23 ತೆಗೆದುಕೊಳ್ಳುತ್ತೇನೆ. ಇವಾಗ ಇಲ್ಲಿ ದೊರೆತಿರುವಂತಹ ಸಂಖ್ಯೆಗಳು 17, 19, 23. ಆದ್ದರಿಂದ ಇವುಗಳ ಗುಣಲಬ್ಧವನ್ನಾಗಿ ಬರೆಯೋಣ. 17 ಗುಣಾಕಾರ 19 ಗುಣಾಕಾರ 23. 17 ಒಂದು ಭಾರಿ ಇರುವುದರಿಂದ 1, 17ರ ಘಾತ 1 ಅಂತೇಳಿ ಬರೀತೇನೆ. 19 ಒಂದು ಭಾರಿ ಇರುವುದರಿಂದ 19ರ ಘಾತ 1. 23 ಒಂದೇ ಸಲ ಇದೆ, ಅದಕ್ಕಾಗಿ 23ರ ಘಾತ 1 ಅಂತೇಳಿ ಬರೆದುಕೊಳ್ಳುತ್ತೇನೆ. ಈ ರೀತಿಯಾಗಿ ನಮಗೆ ಅಭ್ಯಾಸ 1.1ರಲ್ಲಿ 1ನೇ ಪ್ರಶ್ನೆಯಲ್ಲಿ ಇರುವಂತ 5 ಲೆಕ್ಕಗಳನ್ನ ನಾವು ಸರಳವಾಗಿ ಈ ರೀತಿ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನ ಲಬ್ಧವಾಗಿ ಬರೆಯಬಹುದು. ಇದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ಸರಳವಾಗ್ತದೆ. ಅನಂತರ ನೋಡಿ ವಿದ್ಯಾರ್ಥಿಗಳೇ, ನೀವು ಸ್ಟಡಿಯನ್ನ ಹೇಗೆ ಮಾಡ್ಬೇಕಂದ್ರ ದಿನಾಲು ಇದನ್ನ ಓದುವುದರಿಂದ ಬರುವಂತದಲ್ಲ ಗಣಿತ. ಅದಕ್ಕಾಗಿ ದಿನಾಲು ಪ್ರಾಕ್ಟೀಸ್ ಬೇಕಿದೆ. ಏನ್ ಮಾಡ್ಬೇಕಂದ್ರ ಇವತ್ ಒಂದು ದಿನ 1ನೇ ಪ್ರಶ್ನೆಯಲ್ಲಿ 1 ಲೆಕ್ಕವನ್ನ ಬಿಡಿಸಿದ್ರ ನಾಳೆ ಅದೇ ಪ್ರಶ್ನೆಯಲ್ಲೇ 2ನೇ ಲೆಕ್ಕವನ್ನ ಬಿಡಿಸ್ಬೇಕು. ಈ ರೀತಿಯಾಗಿ ಪ್ರತಿದಿನ ನೀವು ಏನಾದ್ರೂ ಪ್ರಾಕ್ಟೀಸ್ ಅನ್ನ ಇಟ್ಟಿದ್ರೆ ಇದು ಗಣಿತ ಸರಳ ಆಗೈತಿ. ಇದನ್ನ ಓದ್ತೇನೋ, ನಾನು ಹೇಗಾದ್ರೂ ಬರಿತೇನೋ, ನಂಗೆ ತಿಳಿದೈತೆ ಅನ್ನೋದ ಬಹಳ ಇದಾಗೋದಿಲ್ಲ ಬೇರೆ ವಿಷಯಗಳಂತೆ. ಇಲ್ಲಿ ನಾವ ಈ ಸಬ್ಜೆಕ್ಟ್ ಅನ್ನ ಬಹಳ ಕೇರ್ಫುಲ್ ಆಗಿ ಮಾಡಿದ್ರ ಅಷ್ಟೇ ಅಂಕಗಳನ್ನ, ಎಷ್ಟ 100ಕ್ಕೆ 100 ಅಂಕಗಳನ್ನ ಗಳಿಸುವಂತ ಏನಾದ್ರೂ ಒಂದು ಸಬ್ಜೆಕ್ಟ್ ಇದ್ರ ಅದು ಗಣಿತನ ಸರಳವಾಗಿ ಗಳಿಸಬಹುದು. ಅದಕ್ಕಾಗಿ ನೋಡಿ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. 2ನೇ ಪ್ರಶ್ನೆ ಏನಿದೆ ಅಂದ್ರೆ ಇಲ್ಲಿ ನೋಡ್ರಿ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಕಂಡುಹಿಡಿದು. ಲಸ ಮತ್ತು ಮಸಗಳನ್ನ ಕಂಡುಹಿಡಿದ ನಂತರ ಲಸ ಇಂಟು ಮಸ ಆ 2 ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನ ತಾಳೆ ನೋಡಿ ಅಂತ ಹೇಳಿ ಹೇಳ್ತಾರ. ನೋಡಿ ಪ್ರಶ್ನೆ ಅರ್ಥ ಆಗ್ಬೇಕು. ಯಾವಾಗ್ಲೂ ವಿದ್ಯಾರ್ಥಿಗಳು ನೀವು ಏನ್ ಮಾಡ್ಕೋಬೇಕಂದ್ರ ಪ್ರಶ್ನೆಯನ್ನ 1 ಬಿಟ್ಟು 2 ಬಾರಿ ಅರ್ಥೈಸಿಕೊಳ್ಳ್ರಿ. ಯಾಕಂದ್ರ ಪ್ರಶ್ನೆಯನ್ನ ಅರ್ಥ ಆಗ್ಲಿಲ್ಲ ಅಂದ್ರ ನಮಗ ಉತ್ತರವನ್ನ ಕಂಡುಹಿಡಿಯೋದು ಕಠಿಣ ಆಗ್ತದೆ. ಅದಕ್ಕಾಗಿ ಪ್ರಶ್ನೆ ನಮಗ ನೇರವಾಗಿ ಅರ್ಥ ಆಯ್ತಂದ್ರ ಉತ್ತರವನ್ನ ಆರಾಮಾಗಿ ಬಿಡಿಸಬಹುದು. ಅದಕ್ಕಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಕಂಡು ಹಿಡಿದು. ಲಸವನ್ನ ಕಂಡುಹಿಡಿಬೇಕಾ, ಮಸವನ್ನ ಕಂಡುಹಿಡಿಬೇಕು. ಇಲ್ಲಿ ಆ ಕಂಡು ಹಿಡಿದ ನಂತರ ಏನ್ ಹೇಳ್ತಾರಂದ್ರ ಲಸ ಇಂಟು ಮಸ ಈಕ್ವಲ್ ಟು ಆ 2 ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನ ತಾಳೆ ನೋಡಿ. ಅಂದ್ರ ಇಲ್ಲಿ ಕೊಟ್ಟಿರ್ತಾರ ಅವರು 2 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ 1ನೇ ಪ್ರಶ್ನೆಗಳು 26 ಮತ್ತು 91 ಇದೆ. ಈ 2 ಸಂಖ್ಯೆಗಳ ಲಸ ಮತ್ತು ಮಸವನ್ನ ಕಂಡುಹಿಡಿಬೇಕು. ನಂತರ ಈ 2 ಸಂಖ್ಯೆಗಳ ಗುಣಲಬ್ಧ ಈಕ್ವಲ್ ಟು ಆ ಲಸ ಮತ್ತು ಮಸ ಏನ್ ಬಂದಿರೋದಿಲ್ಲ ಆ 2ರ ಗುಣಲಬ್ಧ ಸರಿ ಹೊಂದುತ್ತೈತೋ ಇಲ್ಲೋ ಅನ್ನೋದನ್ನ ತಾಳೆ ನೋಡ್ಬೇಕು ನಾವು. ಈ ರೀತಿಯಾಗಿ ನಾವು ಅದನ್ನ ಬಿಡಿಸ್ಬೇಕು. ಅದಕ್ಕಾಗಿ ಬನ್ನಿ ಬಿಡಿಸೋಣ. 26ರ ಅವಿಭಾಜ್ಯ ಅಪವರ್ತನಗಳನ್ನ ಬರೆದುಕೊಳ್ಬೇಕು ಮೊದಲಿಗೆ. ಅರ್ಥ ಆಯ್ತಾ? ಆನಂತರ 91ರ ಅವಿಭಾಜ್ಯ ಅಪವರ್ತನಗಳನ್ನು ಕೂಡ ನಾವು ಬರೆದುಕೊಳ್ಬೇಕು. 26ರ ಅವಿಭಾಜ್ಯ ಅಪವರ್ತನಗಳನ್ನ ನೋಡಿದಾಗ ನೋಡ್ರಿ ಬರ್ಕೊಡ್ರಿ. 26 2 1ಲೆ 2 2 3ಲೆ 6 ಅಂದ್ರ 2 13ಲೆ 26 ಆಯ್ತು. ಇನ್ನ 13 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 13 1ಲೆ 13. ಇವಾಗ 26ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 13, 2ರ ಘಾತ 1, 13ರ ಘಾತ 1. ಏಕೆಂದ್ರೆ ಕೇವಲ ಒಂದೇ ಒಂದು ಭಾರಿ ಇದಾವ, ಅದಕ್ಕಾಗಿ ಅವುಗಳನ್ನ 2ರ ಘಾತ 1 ಮತ್ತು 13ರ ಘಾತ 1 ಅಂತೇಳಿ ಹಿಡಿದುಕೊಳ್ಳುತ್ತೀನಿ. ಇನ್ನ 91 ಇದೆ. ಇಲ್ಲಿ 91ನ್ನ ನಾವು ಭಾಗಿಸ್ಕೋಬೇಕು. ಅದರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿದುಕೊಳ್ಳಬೇಕು. ನೋಡ್ರಿ ಇಲ್ಲಿ 91 ಇದು ನೇರವಾಗಿ 7ರಿಂದ ಭಾಗ ಹೋಗ್ತದೆ. ಅದಕ್ಕಾಗಿ 7 1ಲೆ 7, ಆಗ 9ರಲ್ಲಿ 7 ಮಾತ್ರ 2 ಉಳಿತು. 21 ಆಯ್ತು. 7 3ಲೆ 21. ಇವಾಗ 13 ಬಂದಿರೋದ್ರಿಂದ ಅದೊಂದು ಅವಿಭಾಜ್ಯ ಸಂಖ್ಯೆ. 13 1ಲೆ 13. ಇಲ್ಲಿ ನೋಡ್ರಿ ಈಗ 7 ಮತ್ತು 13 ಬಂದಿದ್ದೇವೆ. ಅದಕ್ಕಾಗಿ 7 ಗುಣಾಕಾರ 13 ಅಂತೇಳಿ ಬರೆದುಕೊಳ್ತೇನೆ. 7ರ ಘಾತ 1, 13ರ ಘಾತ 1 ಅಂತೇಳಿ ಬರೆಯುತ್ತೇನೆ. ಇಲ್ಲಿ ನಮಗ 2 ಕಡೆ ನೋಡ್ರಿ ಯಾವ ಯಾವ ಅಪವರ್ತನಗಳು ಸಿಕ್ಕು. ಇಲ್ಲಿ 2 ಮತ್ತು 13 ಇದೆ. ಇಲ್ಲಿ 7 ಮತ್ತು 13 ಇದೆ. ನೋಡ್ರಿ ಇಲ್ಲಿ ಘಾತ ಸೂಚಿಗಳಲ್ಲಿ
ಎಲ್ಲವೂ ಸೇಮ್ ಅದಾವ. ಇಲ್ಲಿ ನಮಗ ಅಷ್ಟೊಂದು ಏನು ಕಷ್ಟ ಆಗೋದಿಲ್ಲ. ಅದಕ್ಕಾಗಿ ನೋಡ್ರಿ, ಮಸಾವನ್ನ ಕಂಡು ಹಿಡಿಬೇಕಾದ್ರ ನಿಮಗ ಇದರ ಹಿಂದಿನ ವಿಡಿಯೋದಲ್ಲಿ ನಿಮಗ ತಿಳಿಸಿದ್ದೇನೆ. ಏನಪ್ಪಾ ಅಂದ್ರ ಮಸಾ ಕಂಡು ಹಿಡಿಬೇಕಾದ್ರ ಎರಡು ಅಪವರ್ತನಗಳಲ್ಲಿ ಸಾಮಾನ್ಯ ಇರಬೇಕು. ಅಂದ್ರ 26 ಮತ್ತು 91 ಈ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಏನಿದಾವಲ್ಲ, ಆ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯ ಸಂಖ್ಯೆ ಇರಬೇಕು. ಆನಂತರ ಘಾತ ಸೂಚಿಗಳಲ್ಲಿ ಅತ್ಯಂತ ಚಿಕ್ಕ ಘಾತವನ್ನ ಹೊಂದಿರಬೇಕು. ಅಂತ ಸಂಖ್ಯೆಯನ್ನ ನಾವು ಮಸ ಅಂತೇಳಿ ತೆಗೆದುಕೊಳ್ತೇವೆ. ಅದಕ್ಕಾಗಿ ಈ ಎರಡೂ ಸಂಖ್ಯೆಗಳ ಅಪವರ್ತನಗಳನ್ನ ನೋಡಿದಾಗ ನೋಡ್ರಿ, 2 13 ಇದೆ, 7 13 ಇದೆ. ಎರಡೂ ಕಡೆ ಕಾಮನ್ ಅಂದ್ರ ಸಾಮಾನ್ಯ ಇರುವಂತ ಅಂಶ ಯಾವುದಿಲ್ಲಿ? 13 13 ಇದೆ. ಆದ್ದರಿಂದ 13ರ ಘಾತ ಒಂದೈತಿ, ಇಲ್ಲೂ ಕೂಡ 13ರ ಘಾತ ಒಂದೈತಿ, ಎರಡು ಸಮಾನವ. ಅದಕ್ಕಾಗಿ ಹೇಳಿದ್ವಿ ನಿಮ್ಗ ಏನೋ ನಮಗ ಕಷ್ಟ ಆಗೋದಿಲ್ಲ ಇದನ್ನ ಬರೀತ್ನಾಗ ಅಂತ ಹೇಳಿ. ಅದಕ್ಕಾಗಿ 13ರನ್ನ ಒಂದು ಬಾರಿ ತೆಗೆದುಕೊಂಡ್ರೆ ಮುಗಿದು ಬೈತಿಲಿ. ಆಗ 13ರನ್ನ ಬರಿತಾನೆ. ಇದೇ ಏನಾಗಿರುತ್ತೆ ಅಂದ್ರ 26 ಮತ್ತು 91ರ ಮೋಸ ಆಗಿರುತ್ತದೆ. ಅರ್ಥ ಆಯ್ತಾ? ಇನ್ನ ಇಲ್ಲಿ ಲಸಾವನ್ನ ಕಂಡು ಹಿಡಿಬೇಕು. ನಾವೀಗ ಲಸಾವನ್ನ ಕಂಡು ಹಿಡಿಬೇಕಾದ್ರ ನೋಡ್ರಿ, ಲಸಾವನ್ನ ಕಂಡು ಹಿಡಿಬೇಕಾದ್ರ ಈ ಎರಡೂ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯ ಇರುವಂತಹ ಸಂಖ್ಯೆಯನ್ನ ನೋಡ್ತೇವೆ. ಆನಂತರ ಅತ್ಯಂತ ದೊಡ್ಡ ಘಾತ ಇರುವ ಸಂಖ್ಯೆಯನ್ನ ಬರೆದುಕೊಳ್ತೇವೆ ಲಸ ಬರೀತ್ನಾಗ. ಆದ್ರ ಮೋಸ ಬರೀತ್ನಾಗ ಎರಡೂ ಸಂಖ್ಯೆಗಳ ಅಪವರ್ತನಗಳಲ್ಲಿ ಅತ್ಯಂತ ಚಿಕ್ಕ ಘಾತ ಸೂಚಿಯನ್ನ ಬರೆದುಕೊಳ್ಳುತ್ತೇವೆ. ಆದ್ರ ಇಲ್ಲಿ ನಾವು ದೊಡ್ಡ ಘಾತ ಹೊಂದಿರುವಂತಹ ಸಂಖ್ಯೆಯನ್ನ ಬರೆದುಕೊಳ್ತೇವೆ. ಅದಕ್ಕಾಗಿ ಇಲ್ಲಿ ಎಲ್ಲವೂ ಸೇಮ್ ಇರುವುದರಿಂದ ನೋಡ್ರಿ, ಆದ್ರ ಎರಡೂ ಕಡೆ ಏನೈತಿ? 13 ಮತ್ತು 13 ಸಾಮಾನ್ಯ ಸಂಖ್ಯೆ ಐತಿ. ಆದ್ದರಿಂದ 13ರ ಘಾತ ಒಂದೈತಿ, ಅದು ಕೂಡ ಒಂದೇ ಆಗೈತಿ. ಅದಕ್ಕಾಗಿ ನಾ ಏನ್ ಮಾಡ್ತಾನ, 13ರನ್ನ ಒಂದೇ ಬಾರಿ ಬರ್ಕೊಳ್ತಾನ. ಇಲ್ಲಿ ಲಸ ಅನ್ನ ನೋಡ್ರಿ, ಸಾಮಾನ್ಯ ಸಂಖ್ಯೆ ಯಾವ್ದೈತಿ? 13 ಐತಿ. ಅದಕ್ಕಾಗಿ 13ರನ್ನ ಬರೆದುಕೊಂಡೇನೆ. ನಂತರ ಇಲ್ಲಿ ನೆಕ್ಸ್ಟ್ ಯಾವ ಸಂಖ್ಯೆ ಇದಾವ್ ನೋಡ್ರಿ ಉಳಿದಂತ ಅಪವರ್ತನಗಳು? 2ರ ಘಾತ 1 ಮತ್ತು 7ರ ಘಾತ 1. ಇವೆರಡರಲ್ಲಿ ನಾನು ಮೊದಲಿಗೆ 2ರ ಘಾತ 1 ಬರೆದುಕೊಳ್ತಾನ, ಆನಂತರ 7ರ ಘಾತ 1 ಬರೆದುಕೊಳ್ತಾನ. ಅಂದ್ರ ನಾವು ಲಸವನ್ನ ಕಂಡಿಡ್ಬೇಕಾರ ಹೇಗೆ ನಮ್ಮದು ನಿಯಮ ಐತಂದ್ರ, ಎರಡೂ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡ ಘಾತ ಸೂಚಿಯನ್ನ ಹೊಂದಿರುವಂತಹ ಸಾಮಾನ್ಯ ಸಂಖ್ಯೆಯನ್ನ ಬರ್ಕೊಳ್ತೀವಿ. ಆನಂತರ ಉಳಿದ ಅಪವರ್ತನಗಳನ್ನ ಅವುಗಳ ಘಾತ ಸೂಚಿಗಳಿಗೆ ಅನುಗುಣವಾಗಿ ಬರಿತಾ ಹೋಗ್ತೇವೆ. ಒಟ್ಟು ಎಲ್ಲಾ ಅಪವರ್ತನಗಳನ್ನಲ್ಲಿ ಸೂಚಿಸಿದ ಹಾಗೆ ಆಗುತ್ತದೆ. ಅದಕ್ಕಾಗಿ ನಾವು ಎಲ್ಲಾ ಅಪವರ್ತನಗಳನ್ನ ಬರ್ಕೊಂಡೆ ನೋಡ್ರಿ. ಲಸ ಈಕ್ವಲ್ ಟು 2ರ ಘಾತ 1, 3ರ ಘಾತ 1, 13ರ ಘಾತ 1. ಇವಾಗ 2ರ ಘಾತ 1 ಅಂದ್ರೆ 2, 7ರ ಘಾತ 1 ಅಂದ್ರೆ 7, 13ರ ಘಾತ 1 ಅಂದ್ರೆ 13. ಇವು ಎಲ್ಲಾ ಮೂರು ಅಪವರ್ತನಗಳ ಗುಣಲಬ್ಧವನ್ನ ಮಾಡಿದಾಗ ನೋಡ್ರಿ, ನಿಮಗ ಗುಣಾಕಾರನು ಕೂಡ ಸರಳವಾಗಿ ಪೆನ್ ಪೇಪರ್ ಇಲ್ಲದನ ಮೈಂಡ್ ದಲ್ಲಿ ಮಾಡ್ಬೇಕು. ಹೇಗಂದ್ರೆ ನೋಡ್ರಿ, ನಮಗ 13 7 91 ದೊಡ್ಡ ಸಂಖ್ಯೆ ಆಗ್ಲಿ ಅದ. ಯಾಕಂದ್ರೆ 2ರಿಂದ ಗುಣಿಸಾಕ ನಮ್ಗೆ ಈಜಿ ಆಗಿ ಬರ್ತೈತಿ. 2ರ ಬಗ್ಗೆ ಎಲ್ಲರಿಗೂ ಬರ್ತಿರ್ತಾವ. ಅದಕ್ಕಾಗಿ 13 7 91 ಮಾಡ್ರಿ. 90ಅನ್ನ 2 ಬಾರಿ ಗುಣಾಕಾರ ಮಾಡ್ರಿ. ಅಂದ್ರ 92 180. ಇನ್ ಎಷ್ಟು ಉಳಿತಲ್ಲಿ? ಒಂದೈತಿ, 2 2 2 1 2. ಈ ರೀತಿಯಾಗಿ ಮಾಡ್ಬೋದು. ಇಲ್ಲಂದ್ರ 91ಅನ್ನ ಬರ್ಕೊಡ್ರಿ. 91ಕ್ಕ 2 1 2, 2 9 18, 182 ನಮಗ ದೊರೆಯುವಂತ ಸಂಖ್ಯೆ ಆಗ್ತದ. ಅದಕ್ಕಾಗಿ ಲಸ ಎಷ್ಟು ಬಂತೀಗ? 182. ಇನ್ನ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮಗೆ ಏನ್ ಹೇಳಿದಾರ? ಲಸ ಮತ್ತು ಮಸವನ್ನ ಕಂಡು ಹಿಡಿಯಿತು. ನಾವೀಗ ಲಸ ಮತ್ತು ಮಸವನ್ನ ಕಂಡು ಹಿಡಿದ್ವಿ ಇಲ್ಲಿ, ಹೌದಾ? ಇಲ್ಲಿ ತನಕ ನಮ್ಮದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡಾಗ. ಆದ್ರ ಇಲ್ಲಿ ಐತಿ ನೋಡ್ರಿ, ನೆಕ್ಸ್ಟ್ ಏನೈತಿ ಆ ಪ್ರಶ್ನೆ ಇರುವಾಗ, ಲಸ ಇಂಟು ಮಸ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನ ತಾಳೆ ನೋಡಿ ಅಂತ ಹೇಳ್ತಾರ ಅವ್ರು. ಅದಕ್ಕಾಗಿ ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನ ತಾಳೆ ನೋಡ್ಬೇಕಾದ್ರ ನಮಗ ಪುಸ್ತಕದಲ್ಲಿ ಅವರ ಸೂತ್ರವನ್ನ ಕೊಟ್ಟಿದ್ದಾರೆ. ಆ ಸೂತ್ರವನ್ನ ನೆನಪಿಟ್ಟು ನಾವು ಮಾಡ್ಬೇಕಿಲ್ಲಿ. ಅದಕ್ಕಾಗಿ ನೋಡ್ರಿ, ಎರಡೂ ಸಂಖ್ಯೆಗಳ ಗುಣಲಬ್ಧ ಈಕ್ವಲ್ ಟು ಏನಾಗಿರ್ತೈತಿ ನೋಡ್ರಿ, ಎರಡು ಸಂಖ್ಯೆಗಳು ಯಾವ್ಯಾವು? 26 ಮತ್ತು 91. ಆದ್ದರಿಂದ 26 ಮತ್ತು 91ರ ಗುಣಲಬ್ಧವನ್ನ ಮಾಡ್ರಿ. ಗುಣಾಕಾರ ಮಾಡಿದಾಗ ಎಷ್ಟು ಬರ್ತೈತಿ? 2366. ಹೌದಾ? ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆಯ್ತು. ಇನ್ನ ನಮ್ಗೆ ಏನೈತಿ? ಲಸ ಇಂಟು ಮಸ ಆಗಬೇಕು. ಲಸ ಇಂಟು ಮಸ ಎಷ್ಟು ಬರ್ತೈತಿ ನೋಡ್ರಿ. ಲಸ ಎಷ್ಟಿದೆ ನಮ್ದು? 182 ಇದೆ. ಮೊಸ ಎಷ್ಟಿದೆ? 13 ಇದೆ. ಆದ್ದರಿಂದ 182ಕ್ಕ 13ರಿಂದ ಗುಣಾಕಾರ ಮಾಡ್ರಿ. 13ರಿಂದ 182 ಗುಣಾಕಾರ ಮಾಡಿದ್ರ 2366. ಇಲ್ಲಿ ಎರಡಕ್ಕೂ ಕಂಪೇರ್ ಮಾಡ್ರಿ. ಎರಡು ಸಾಮಾನ್ಯ ಅದಾವ. ಆದ್ದರಿಂದ LHS ಭಾಗ ಮತ್ತು RHS ಭಾಗ, ಎಡಭಾಗ ಮತ್ತು ಬಲಭಾಗಗಳು ಸೇಮ್ ಅದಾವ. ಅಂದ್ರ ನಾವು ಮಾಡಿರುವಂತ ಲೆಕ್ಕ ಸರಿಯಾಗಿದೆ ಅಂತ.
ಅದಕ್ಕಾಗಿ ಈ ರೀತಿ ನಾವು ಪ್ರಶ್ನೆಗಳನ್ನ ಕೊಟ್ಟಾಗ ಮೊದಲಿಗೆ ಏನ್ ಮಾಡ್ಕೋಬೇಕಂದ್ರ ಆ ಕೊಟ್ಟಂತ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನ ಬರೆದುಕೊಳ್ಬೇಕು. ಅವುಗಳನ್ನ ಘಾತ ಸೂಚಿಯಲ್ಲಿ ಬರೆದುಕೊಂಡು ನಂತರ ಮೊಸ ಮತ್ತು ಲಸವನ್ನ ಕಂಡುಕೊಳ್ಬೇಕು. ಮೊಸ ಮತ್ತು ಲಸವನ್ನ ಕಂಡುಕೊಂಡ ಬಳಿಕ ಆ ಲಸ ಇಂಟು ಮೊಸ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಆಗಿದೆಯೋ ಇಲ್ಲವೋ ಅನ್ನುವುದನ್ನ ತಾಳೆ ನೋಡ್ಬೇಕು. ಈ ರೀತಿಯಾಗಿ ಪ್ರಶ್ನೆಗಳನ್ನು ಬರ್ತಾವ. ಇವು ನಿಮಗ 2 ಅಂಕಗಳಿಗೆ ಅಥವಾ 3 ಅಂಕಗಳಿಗೆ ಕೇಳುವಂತ ಪ್ರಶ್ನೆಗಳಾಗಿರ್ತಾವ. ನೀವು ಇವುಗಳನ್ನ ಮನನ ಮಾಡಿಕೊಳ್ರಿ. ಈಗ 2ರಲ್ಲಿ 2ನೇ ಲೆಕ್ಕವನ್ನ ನೋಡೋಣ. ಏನಿದೆ ನೋಡ್ರಿ, ಇಲ್ಲಿ 510 ಮತ್ತು 92 ಇದೆ. ಈ 510 ಮತ್ತು 92ರ ಲಸ ಮತ್ತು ಮೊಸವನ್ನ ಕಂಡುಕೊಳ್ಬೇಕು. ನಾವು ಈಗ 510 ಬರೆದುಕೊಳ್ಳೋಣ. 510 ಬರೆದುಕೊಂಡಾಗ ಅಲ್ಲಿ 510ರ ಅವಿಭಾಜ್ಯ ಅಪವರ್ತನಗಳನ್ನ ನೋಡೋಣ. ನೋಡ್ರಿ, ಇಲ್ಲಿ 2 2 4, ಅಲ್ಲಿ 1 ಉಳಿತ 11 ಆಯ್ತು. 2 5 10. ಇವಾಗ 11ರಲ್ಲಿ 10 ಹೋದ್ರ 1 ಉಳಿತು. ನಂತರ ಮುಂದೆ ಉಳಿದ ಸಂಖ್ಯೆ 10. ಇವಾಗ ನೋಡ್ರಿ, 2 5 10. ಆನಂತರ ಬಿಡಿಸ್ತಂದ್ರೆ 5 ಇರುವುದರಿಂದ ನಾನು 5ಅನ್ನ ತೆಗೆದುಕೊಳ್ಳುತ್ತೇನೆ. 5 5 25, 5 1 5. ಆಮೇಲೆ 51 ಬಂತು. ಇವಾಗ 5 ಮತ್ತು 1ಅನ್ನ ಕೂಡಿಸ್ರ 6 ಆಗ್ತದ. ಅದಕ್ಕಾಗಿ ನಾ 3ರಿಂದ ಅದನ್ನ ಭಾಗಿಸ್ಕೊಳ್ಳುತ್ತೇನೆ. ನೋಡ್ರಿ, ಈಗ 3 1 3, 5ರಲ್ಲಿ 3 ಹೋದ್ರ 2 ಉಳಿತು. ಅನಂತರ ಇಲ್ಲಿ 1 ಇರುವುದರಿಂದ ಮುಂದಿನ ಸಂಖ್ಯೆ 21 ಆಯ್ತು. ಆಗ 3 7 21. ಈ ರೀತಿಯಾಗಿ ನಮಗ 17 ಬಂತು. ಇಲ್ಲಿ ನಾವು 17ಅನ್ನ ನೇರವಾಗಿ 17ರಿಂದ ಭಾಗಿಸ್ಕೊಳ್ಳೋಣ. ಏಕೆಂದ್ರೆ 17 ಒಂದು ಅವಿಭಾಜ್ಯ ಸಂಖ್ಯೆ. ಆದ್ದರಿಂದ ನೋಡ್ರಿ, ಇದರ ಅಪವರ್ತನಗಳು 2 5 3 17 ಆಯ್ತಾ. ಅವುಗಳನ್ನ ಘಾತ ಸೂಚಿಯಲ್ಲಿ ಈಗ ಬರೆದಾಗ ನೋಡ್ರಿ, 2ರ ಘಾತ 1, 5ರ ಘಾತ 1, 3ರ ಘಾತ 1, 17ರ ಘಾತ 1. ಇನ್ನ 92ರ ಅವಿಭಾಜ್ಯ ಅಪವರ್ತನಗಳನ್ನ ನೋಡೋಣ. 92 ಬರೆದುಕೊಂಡಿದ್ದೇನೆ. ಇಲ್ಲಿ 2 4 8, 1 ಉಳಿತು. ಆನಂತರ 12 ಆಯ್ತು. 2 6 12. ಆಮೇಲೆ ನೋಡ್ರಿ, ಇಲ್ಲಿ 46 ಇದೆ. ಇವಾಗ 2 2 4, 2 3 6, ಅಂದ್ರ 2 23 46 ಆಯ್ತು. ಇವಾಗ ನೋಡ್ರಿ, 23 1 23. ನಂತರ ಇಲ್ಲಿ ದೊರೆತಿರುವ ಅವಿಭಾಜ್ಯ ಅಪವರ್ತನಗಳು 2 2 23. ಆದ್ದರಿಂದ 2 ಗುಣಿಸು 2 ಗುಣಿಸು 23 ಅಂತ ಹೇಳಿ ಬರೆದುಕೊಂಡಿದ್ದೇನೆ. 2 ಬಾರಿ ಇರುವುದರಿಂದ ನಾ ಏನ್ ಮಾಡ್ತೇನೆ, ಇಲ್ಲಿ 2ರ ಘಾತ 2 ಅಂತೇಳಿ ಬರೀತೇನೆ. ಆಮೇಲೆ 23 ಒಂದೇ ಸಲ ಇದೆ. ಅದಕ್ಕಾಗಿ 23ರ ಘಾತ 1 ಅಂತೇಳಿ ಬರೆಯುತ್ತೇನೆ. ಇವಾಗ ಮೊದಲಿಗೆ ನಾವು ಮೊಸವನ್ನ ಬರ್ಕೊಳ್ಳೋಣ. ಮೊಸವನ್ನ ಬರೆದುಕೊಳ್ಬೇಕಾದ್ರೆ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ನಮ್ಗ ಈ 2 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿ ಒಂದು 2 ಕಡೆ ಇರಬೇಕು. ಅಂತ ಸಂಖ್ಯೆಯನ್ನ ಅಂದ್ರೆ ಸಾಮಾನ್ಯ ಸಂಖ್ಯೆ ಯಾವುದಿದೆ ನೋಡ್ರಿ, ಇಲ್ಲಿ 2ರ ಘಾತ 1 ಇದೆ. ಅಂದ್ರೆ 2ರ ಘಾತ 2 ಇದೆ. 2ರ ಘಾತ 1 ಮತ್ತ 2ರ ಘಾತ 2 ಇದೆ. ಆಮೇಲೆ 5 3, ಇಲ್ಲಿ 23, ಇಲ್ಲಿ 17 ಇದೆ. ಅದಕ್ಕಾಗಿ ಇವು ಸಾಮಾನ್ಯ ಸಂಖ್ಯೆಗಳಿಲ್ಲ. ಆದ್ದರಿಂದ ನಾವು ನೋಡ್ರಿ, 2 ಕಡೆ 2 ಕಾಮನ್ ಆಗಿರೋದ್ರಿಂದ ಘಾತ ಸೂಚಿಗಳಲ್ಲಿ ಅತ್ಯಂತ ಚಿಕ್ಕ ಘಾತ ಹೊಂದಿರುವುದು 2ರ ಘಾತ 1. ಆದ್ದರಿಂದ 2ರ ಘಾತ 1ಅನ್ನ ಇಲ್ಲಿ ಬರೆದುಕೊಂಡಿದ್ದೇನೆ. 2ರ ಘಾತ 1 ಅಂದ್ರೆ 2. ಇವಾಗ ನಮ್ದ 510 ಮತ್ತು 92ರ ಮೊಸ 2 ಆಯ್ತು. ಇದೇ ರೀತಿಯಾಗಿ ಇನ್ನ ಇವುಗಳ ಲಸವನ್ನ ಕಂಡುಕೊಳ್ಬೇಕು. ಲಸವನ್ನ ಕಂಡುಹಿಡಿಬೇಕಾದ್ರ 2 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳಲ್ಲಿ ಮಹತ್ತಮ ಘಾತವನ್ನ ಹೊಂದಿರುವಂತ ಸಂಖ್ಯೆಗಳನ್ನ, ಅಂದ್ರೆ 2 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳಲ್ಲಿ ಕಾಮನ್ ಆಗಿರ್ಬೇಕು, ಅಂದ್ರೆ ಸಾಮಾನ್ಯವಾಗಿರ್ಬೇಕು ಮತ್ತು ಮಹತ್ತಮ ಘಾತವನ್ನ ಹೊಂದಿರಬೇಕು. ಅದಕ್ಕಾಗಿ ನೋಡ್ರಿ, ಈ 2 ಸಂಖ್ಯೆಗಳಲ್ಲಿ ಮಹತ್ತಮ ಘಾತ ಇರುವಂತಹ ಸಂಖ್ಯೆ 2ರ ಘಾತ 2 ಅಂತೇಳಿ ಬರೆದುಕೊಳ್ತೇನೆ. 3ರ ಘಾತ 1, ಏಕೆಂದ್ರೆ 3 2 ಕಡೆ ಇಲ್ಲ, ಒಂದೇ ಕಡೆ ಇದೆ. ಅದಕ್ಕಾಗಿ 3ಅನ್ನ ಒಂದೇ ಬಾರಿ ಬರೆದುಕೊಂಡಿದ್ದೇನೆ. ನಂತರ ಮುಂದಿನ ಅಪವರ್ತನಗಳನ್ನ ನೋಡಿದಾಗ 17ರ ಘಾತ 1, 23ರ ಘಾತ 1. ಇವಾಗ 2ರ ಘಾತ 2 ಅಂದ್ರ 4, 3ರ ಘಾತ 1 ಅಂದ್ರ 3, 5ರ ಘಾತ 1 ಅಂದ್ರ 5, 17ರ ಘಾತ 1 ಅಂದ್ರ 17, 23ರ ಘಾತ 1 ಅಂದ್ರ 23. ಇಲ್ಲಿ ಈ ಎಲ್ಲಾ ಸಂಖ್ಯೆಗಳ ಗುಣಲಬ್ಧವನ್ನ ಮಾಡ್ಬೇಕು ನಾವೀಗ. 4 3 12, 12 5 60, 60 17 ಗುಣಿಸ್ರಿ. ಆನಂತರ ಬಂದ ಉತ್ತರಕ್ಕೆ 23ರಿಂದ ಗುಣಿಸಿದಾಗ 23,460. ಇದು ಆ 2 ಸಂಖ್ಯೆಗಳ ಏನಾಯ್ತು, ಲಸ ಆಯ್ತು. ಈಗ ನಾವ ಇದನ್ನ ತಾಳೆ ನೋಡ್ಬೇಕು. ನಾವೀಗ ಇದನ್ನ ತಾಳೆ ನೋಡ್ಬೇಕಾದ್ರ ಏನಿದೆ ನೋಡ್ರಿ,
ಲಸ ಇಂಟು ಮೊಸ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿತ್ತು ಇಲ್ಲೋ ಅನ್ನೋದನ್ನ ಕಂಡುಕೊಳ್ಬೇಕು ನಾವು. ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿತ್ತಂದ್ರ ಲಸ ಮತ್ತು ಮೊಸವನ್ನ ಗುಣಿಸಿದಾಗ ಈ ಮಾಡಿರುವಂತ ಲೆಕ್ಕ ಸರಿಯಾಗಿದೆ ಅಂದಂಗ. ಅದಕ್ಕಾಗಿ ಇಲ್ಲಿ ಲಸ ಎಷ್ಟು ಬಂದಿದೆ ನಮ್ದು 23,460. ಅದಕ್ಕಾಗಿ 23,460 ಬರೆದುಕೊಂಡಿದ್ದೇನೆ. ಮೊಸ 2 ಇದೆ, ಅದಕ್ಕಾಗಿ ಮೊಸ 2 ಬರೆದುಕೊಂಡಿದ್ದೇನೆ. ಇವೆರಡು ಸಂಖ್ಯೆಗಳನ್ನ ಗುಣಿಸಿದಾಗ 46,920 ಬರುತ್ತದೆ. ನಂತರ ಆ ಎರಡು ಸಂಖ್ಯೆಗಳು ಯಾವುದು 510 ಮತ್ತು 92. 510 ಮತ್ತು 92 ಬರೆದಿದ್ದೇನೆ. ಇಲ್ಲಿ 510 ಮತ್ತು 92 ಗುಣಲಬ್ಧ 46,920 ಆಗಿದೆ. ಇಲ್ಲಿ ಎರಡು ಸೈಡ್ ಕಡೆ ನೋಡಿದಾಗ ನೋಡಿ 46,920 46,920 ಈ ರೀತಿಯಾಗಿ ನಮ್ಗ ಈ ಎರಡು ಬದಿಗೆ ಸರಿಯಾಗಿ ಉತ್ತರ ಬಂದಿರುವುದರಿಂದ ನಾವು ಮಾಡಿರುವಂತ ಲೆಕ್ಕ ಸರಿಯಾಗಿದೆ. ಅದೇ ರೀತಿ ಇನ್ನ ಇದರಲ್ಲಿ ಮೂರನೇ ಲೆಕ್ಕದಲ್ಲಿ 336 ಮತ್ತು 54 ಲಸ ಮತ್ತು ಮೊಸವನ್ನ ಕಂಡುಕೊಳ್ಬೇಕು ನಾವು. ಅದಕ್ಕಾಗಿ 336 ಬರೆದುಕೊಂಡಿದ್ದೇನೆ. 336 ಅವಿಭಾಜ್ಯ ಪರ್ತನಗಳನ್ನ ತೆಗೆಯೋಣ. 336 ಅವಿಭಾಜ್ಯ ಪರ್ತನಗಳು ನೋಡಿ 6 ಇರೋದ್ರಿಂದ 2 ತೆಗೆದುಕೊಂಡಿದ್ದೇನೆ. 2 ಒಂದ್ಲೆ 2, 3ರಲ್ಲಿ 2 ಹೋದ್ರ 1 ಉಳಿಯಿತು. ನಂತರ 13 ಆಯ್ತು, 2 6ಲೆ 12. ನಂತರ ಎಷ್ಟು ಉಳಿಯಿತು 16 ಆಯ್ತು. 2 8ಲೆ 16. ಈಗ 168 ಉಳಿತು. ಇಲ್ಲಿ 168 ಉಳಿದ್ರೆ ನೋಡ್ರಿ ಮತ್ತು 8 ಐತಿ. ಆದ್ದರಿಂದ ನಾವು 2 ತೆಗೆದುಕೊಳ್ಳೋಣ. 2 8ಲೆ 16, 2 4ಲೆ 8. ಆಮೇಲೆ 2 4ಲೆ 8, 2 2ಲೆ 4. ಆನಂತರ 42 ಇದೆ. ಅದಕ್ಕಾಗಿ 2 2ಲೆ 4, 2 1ಲೆ 2. ಇಲ್ಲಿ 21 ಇದೆ. ಆದ್ದರಿಂದ 2 1 3, ಆದ್ದರಿಂದ 3ರ ಭಾಜ್ಯತೆ ನಿಯಮಕ್ಕೆ ಒಳಪಡ್ತದೆ. ಅದಕ್ಕಾಗಿ ನಾವು 3 7 21 ತೆಗೆದುಕೊಂಡಿದ್ದೆ. ಇವಾಗ 7 1ಲೆ 7 ಅವಿಭಾಜ್ಯ ಪರ್ತನಗಳು ಯಾವ ಬಂದು ನೋಡ್ರಿ ಇಲ್ಲಿ 2 2 2 2 3 7 ಇದೆ. ಆದ್ದರಿಂದ ಕರದಲ್ಲಿ ರೂಪದಲ್ಲಿ ಬರೆಯೋಣ. 2 2 2 2 3 7 ಆಯ್ತು. 2ರ ಘಾತ 4 ಯಾಕಂದ್ರೆ 2 4 ಬಾರಿ ಇದೆ. ಆದ್ದರಿಂದ 2ರ ಘಾತ 4. 3 ಒಂದೇ ಬಾರಿ ಇದೆ. 3ರ ಘಾತ 1, 7ರ ಘಾತ 1. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಕೋಬೇಕಂದ್ರೆ 54ರ ಅವಿಭಾಜ್ಯ ಪರ್ತನಗಳನ್ನ ನಾವು ಕಂಡುಕೊಳ್ಬೇಕಾ. ಅದಕ್ಕಾಗಿ 54ರ ಅವಿಭಾಜ್ಯ ಪರ್ತನಗಳನ್ನ ನೋಡ್ರಿ 54 ಬರೆದುಕೊಂಡಿದ್ದೇನೆ. 2 2ಲೆ 4, 1 ಉಳಿತು. 2 7 14. ಆನಂತರ 27 ಆಯ್ತು. 3 9ಲೆ 27, 3 3ಲೆ 9, 3 1ಲೆ 3. ಈ ರೀತಿಯಾಗಿ ನಾವು ಅವಿಭಾಜ್ಯ ಪರ್ತನಗಳನ್ನ ತೆಗೆದಾಗ ಯಾವ ಬಂದು ನೋಡ್ರಿ ಇಲ್ಲಿ 2 3 3 3 ಆಯ್ತು. ಇವಾಗ ಈ ಸಂಖ್ಯೆಗಳನ್ನ ಘಾತ ಸೂಚಿಯಲ್ಲಿ ಬರೆಯೋಣ. ನೋಡ್ರಿ 2 ಒಂದೇ ಬಾರಿ ಇರೋದ್ರಿಂದ 2ರ ಘಾತ 1, 3 3 ಬಾರಿ ಇರೋದ್ರಿಂದ 3ರ ಘಾತ 3 ಅಂತೇಳಿ ಬರೆದುಕೊಳ್ಳೋಣ. ಇವಾಗ ಈ ಎರಡು ಅವಿಭಾಜ್ಯ ಪರ್ತನಗಳನ್ನ ನೋಡಿದಾಗ ಇಲ್ಲಿ ನಮಗ ಮೊಸವನ್ನ ಕಂಡುಕೊಳ್ಬೇಕು. ನಾವು ಮೊಸವನ್ನ ಕಂಡುಕೊಳ್ಬೇಕಾದ್ರೆ ಎರಡು ಅವಿಭಾಜ್ಯ ಪರ್ತನಗಳಲ್ಲಿ ಎರಡೂ ಸಂಖ್ಯೆಗಳ ಅವಿಭಾಜ್ಯ ಪರ್ತನಗಳಲ್ಲಿ ಕಾಮನ್ ಆಗಿ ಇರಬೇಕು. ಆನಂತರ ಚಿಕ್ಕ ಘಾತ ಸೂಚಿಯನ್ನ ಹೊಂದಿರಬೇಕು. ಅಂತ ಸಂಖ್ಯೆ ಯಾವುದಿದೆ ನೋಡ್ರಿ. ಇಲ್ಲಿ 2ರ ಘಾತ 4 ಇದೆ. ಇಲ್ಲಿ 2ರ ಘಾತ 1 ಇದೆ. 2ರ ಘಾತ 4 ಮತ್ತು 2ರ ಘಾತ 1ರಲ್ಲಿ ಚಿಕ್ಕ ಸಂಖ್ಯೆ 2ರ ಘಾತ 1. ಆದ್ದರಿಂದ 2ರ ಘಾತ 1 ಬರೆದುಕೊಂಡಿದೆ. ನಂತರ ಉಳಿದ ಅವಿಭಾಜ್ಯ ಪರ್ತನಗಳನ್ನ ತೆಗೆದುಕೊಂಡಾಗ 3ರ ಘಾತ 1 ಮತ್ತು 3ರ ಘಾತ 3 ಇದೆ. ಆದ್ದರಿಂದ ಇಲ್ಲಿ 3ರ ಘಾತ 1 ಬರೆದುಕೊಳ್ಳೋಣ. ಯಾಕೆಂದ್ರೆ 3ರ ಘಾತ 3 3ರ ಘಾತ 1ಕ್ಕಿಂತ ದೊಡ್ಡದು. ಆದ್ದರಿಂದ ಇಲ್ಲಿ 2ರ ಘಾತ 1 ಮತ್ತು 3ರ ಘಾತ 1 ಇದೆ. ಇವುಗಳನ್ನ ಗುಣಿಸಿದಾಗ 2 ಮತ್ತು 3 ಬರ್ತದೆ. 2 ಮತ್ತು 3 ಗುಣಿಸಿದ್ರೆ 6 ಆಗ್ತದೆ. ಹೌದಾ? ಇಲ್ಲಿ 6 ಆಯ್ತು. ಇದು ಏನಾಯ್ತು ಮೊಸ ಆಯ್ತು. ಇಲ್ಲಿ ಇನ್ನ ಲಸವನ್ನ ನೋಡೋಣ. ಲಸ ನೋಡಿದಾಗ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳಲ್ಲಿ ಅತ್ಯಂತ ಮಹತ್ತಮ ಘಾತ ಅಂದ್ರೆ ಎರಡು ಸಂಖ್ಯೆಗಳಲ್ಲಿ ಕಾಮನ್ ಆಗಿರ್ಬೇಕು. ಆಮೇಲೆ ಮಹತ್ತಮ ಘಾತವನ್ನ ಹೊಂದಿರ್ಬೇಕು. ಅದಕ್ಕಾಗಿ ಎರಡು ಸಂಖ್ಯೆಗಳಲ್ಲಿ ಕಾಮನ್ ಇರುವಂತಹ ಸಂಖ್ಯೆಗಳಲ್ಲಿ 2ರ ಘಾತ 4 ಅತ್ಯಂತ ದೊಡ್ಡ ಘಾತವನ್ನ ಹೊಂದಿದೆ. ಆದ್ರಿಂದ ಆ ಸಂಖ್ಯೆಯನ್ನ ಬರೆದುಕೊಳ್ಳುತ್ತೇನೆ. ಇನ್ನ ಉಳಿದ ಅಪವರ್ತನಗಳನ್ನ ನೋಡಿದಾಗ 3ರ ಘಾತ 3 ದೊಡ್ಡದಿದೆ. ಆದ್ದರಿಂದ 3ರ ಘಾತ 3 ಬರೆದುಕೊಳ್ಳುತ್ತೇನೆ. ನಂತರ ಉಳಿದ ಒಂದೇ ಒಂದು ಅಪವರ್ತನ ಯಾವುದಿದೆ ಅಂದ್ರೆ 7ರ ಘಾತ 1 ಇದೆ. ಅದನ್ನ ಮುಂದೆ ಬರೆದುಕೊಂಡಿದ್ದೇನೆ. ಇವಾಗ 2ರ ಘಾತ 4 ಅಂದ್ರೆ 16, 3ರ ಘಾತ 3 ಅಂದ್ರ 27, 7ರ ಘಾತ 1 ಅಂದ್ರ 7. ಇವು ಎಲ್ಲಾ ಸಂಖ್ಯೆಗಳ ಗುಣಲಬ್ಧ 3024. ಇನ್ನ ನಾವು ಆ ಎರಡು ಸಂಖ್ಯೆಗಳ ಗುಣಲಬ್ಧ ನಮಗೇನಾಗಿರ್ಬೇಕಂದ್ರ ಲಸ ಇಂಟು ಮೊಸಗಳ ಗುಣಲಬ್ಧಕ್ಕೆ ಸಮನಾಗಿರ್ಬೇಕು. ಹಾಗೆ ಐತೋ ಇಲ್ಲನೋ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನೋಡ್ರಿ ಲಸ ಇಂಟು ಮೊಸ ಈಕ್ವಲ್ ಆ ಎರಡು ಸಂಖ್ಯೆಗಳ ಗುಣಲಬ್ಧ. ಆದ್ರಿಂದ ನಮಗೆ ಲಸ ಎಷ್ಟು ಬಂದಿದೆ 3024, ಮೊಸ 6 ಇದೆ. ಈ 3024 ಮತ್ತು 6 ಗುಣಿಸ್ರಿ 18,144 ಬರ್ತದ.
ಆನಂತರ ಆ ಎರಡು ಸಂಖ್ಯೆಗಳು 336 ಮತ್ತು 54ರ ಗುಣಲಬ್ಧವನ್ನ ಬರೀಬೇಕು. 336 ಮತ್ತು 54ರ ಗುಣಲಬ್ಧ ಮಾಡಿದಾಗ 18,144. ಎರಡೂ ಬದಿಗೆ ಸಂಖ್ಯೆಗಳು ಸೇಮ್ ಬಂದಿದಾವ ಅಂದ್ರ ನಾವು ಮಾಡಿರುವಂತ ಲೆಕ್ಕ ಸರಿ. ಮೂರನೇ ಸಮಸ್ಯೆಯಲ್ಲಿ ನೋಡ್ರಿ, ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮೊಸಗಳನ್ನು ಅವಿಭಾಜ್ಯಾಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ ಅಂತ ಹೇಳಿದಾರ. ಅವಿಭಾಜ್ಯಾಪವರ್ತನ ವಿಧಾನದಿಂದ ಲಸ ಮತ್ತು ಮೊಸವನ್ನ ಕಂಡುಹಿಡಬೇಕು. ಅದಕ್ಕಾಗಿ ನೋಡ್ರಿ, ಮೊದಲನೇ ಪ್ರಶ್ನೆಯಲ್ಲಿ 12, 15 ಮತ್ತು 21ರ ಲಸ ಮತ್ತು ಮೊಸವನ್ನ ಕಂಡುಹಿಡಬೇಕಾರ ಮೊದಲಿಗೆ 12, 15, 21ರ ಅವಿಭಾಜ್ಯಾಪವರ್ತನಗಳನ್ನ ಬರೆದುಕೊಳ್ಬೇಕು. ಅದಕ್ಕಾಗಿ 12ರ ಅವಿಭಾಜ್ಯಾಪವರ್ತನಗಳನ್ನ ತೆಗೆಯೋಣ. 2 6 12, 2 3 6 3 1 3 ಆಯ್ತು. ಈಗ ಇಲ್ಲಿರುವಂತಹ ಅವಿಭಾಜ್ಯಾಪವರ್ತನಗಳು 2 2 3, ಅವುಗಳ ಗುಣಾಕಾರದಲ್ಲಿ ರೂಪದಲ್ಲಿ ಬರೆದಿದ್ದೇನೆ. 2 2 3 ಇದೆ. ಆನಂತರ 2 2 ಬಾರಿ ಇರುವುದರಿಂದ 2ರ ಘಾತ 2, 3 ಒಂದೇ ಬಾರಿ ಇರುವುದರಿಂದ 3ರ ಘಾತ 1. ಅನಂತರ 15ಅನ್ನ ತೆಗೆದುಕೊಂಡು ನಾವಿಲ್ಲಿ ಅದರ ಅಪವರ್ತನವನ್ನ ತೆಗೆಯೋಣ. 3 5 15, 5 1 5. ಇನ್ನ 3 ಮತ್ತು 5ಅನ್ನ ಗುಣಿಸಿದಾಗ ಎಷ್ಟಾಗಲಿ ನೋಡ್ರಿ, 15 ಬರ್ತದ. ಆದ್ರ ನೋಡ್ರಿ, ಇಲ್ಲಿ 3 ಮತ್ತು 5ಅನ್ನ ಗುಣಾಕಾರದ ರೂಪದಲ್ಲಿ ಬರೆಯಿರಿ. 3 ಒಂದೇ ಬಾರಿ ಇರುವುದರಿಂದ 3ರ ಘಾತ 1, 5 ಒಂದೇ ಬಾರಿ ಇರುವುದರಿಂದ 5ರ ಘಾತ 1. ನಂತರ 21ರ ಅವಿಭಾಜ್ಯಾಪವರ್ತನಗಳನ್ನ ನೋಡ್ಬೇಕು. ನಾವಿಲ್ಲಿ 21ರ ಅವಿಭಾಜ್ಯಾಪವರ್ತನಗಳನ್ನ ನೋಡೋಣ. ಮೊದಲಿಗೆ 21ಅನ್ನ ಬರೆಯೋಣ. ನಂತರ 3ರಿಂದ ಅದನ್ನ ಭಾಗಿಸೋಣ. 3 7 21, 7 1 7. ಈಗ 21ರ ಅವಿಭಾಜ್ಯಾಪವರ್ತನಗಳು 3 ಮತ್ತು 7. ಈಗ ಆ ಸಂಖ್ಯೆಗಳನ್ನ ಗುಣಾಕಾರ ರೂಪದಲ್ಲಿ ಈ ರೀತಿ ಬರೆಯೋಣ. ನಂತರ 3 ಒಂದೇ ಬಾರಿ ಇದೆ, ಆದ್ದರಿಂದ 3ರ ಘಾತ 1, 7 ಒಂದೇ ಬಾರಿ ಇದೆ, 7ರ ಘಾತ 1. ಇಲ್ಲಿ ನಾವು 3 ಸಂಖ್ಯೆಗಳ ಅಪವರ್ತನಗಳಲ್ಲಿ ಲಸವನ್ನ ಕಂಡುಕೊಳ್ಬೇಕಾದ್ರ ಅತ್ಯಂತ ದೊಡ್ಡ ಘಾತವನ್ನ ಹೊಂದಿರಬೇಕು, ಕಾಮನ್ ಆಗಿರ್ಬೇಕು. ಅದಕ್ಕಾಗಿ 3 ಸಂಖ್ಯೆಗಳ ಅಪವರ್ತನಗಳಲ್ಲಿ ಯಾವ್ದು ಸಂಖ್ಯೆ ಇದೆ ನೋಡ್ರಿ ಕಾಮನ್ ಆಗಿ? 3 ಇದೆ, 3 ಇದೆ, 3 ಇದೆ, ಹೌದಾ? ಆದ್ದರಿಂದ ಮತ್ತ ಇಲ್ಲಿ 2ರ ಘಾತ 2 ಇದೆ, ದೊಡ್ಡ ಘಾತ ಐತೆ, ಆದ್ರೂ ಕೂಡ ಯಾವುದೇ ಕಾಮನ್ ಇಲ್ಲ, ಆದ್ರೂ ಕೂಡ ಅಪವರ್ತನಗಳನ್ನ ನಾವು ಇಲ್ಲಿ ಬರೆದುಕೊಳ್ತೇವೆ. ಅದಕ್ಕಾಗಿ 2ರ ಘಾತ 2, 3 ಒಂದೇ ಎಲ್ಲರ ಕಡೆ ಇದೆ, ಆದ್ರಿಂದ 3ರ ಘಾತ 1ಅನ್ನ ತೆಗೆದುಕೊಳ್ಳೋಣ. ಆಮೇಲೆ 5 1 ಇದೆ, 7 1 ಇದೆ. 2ರ ಘಾತ 2 ಅಂದ್ರ 4, 3ರ ಘಾತ 1 ಅಂದ್ರ 3, 5ರ ಘಾತ 1 ಅಂದ್ರ 5, 7ರ ಘಾತ 1 ಅಂದ್ರ 7 ಆಯ್ತು. ಇವಾಗ ಈ ಎಲ್ಲಾ ಸಂಖ್ಯೆಗಳನ್ನ ಗುಣಿಸೋಣ. 4 3 12, 12 5 60, 67 ಅಂದ್ರ 7 6 42. ಅದ 0ನ್ನ ಕೊನೆಗೆ ಇಟ್ಬಿಡ್ರಿ, 420. ಈ ಸಂಖ್ಯೆಗಳನ್ನ ಗುಣಿಸಿದಾಗ ನಮಗ 420 ಇದು ಈ 3 ಸಂಖ್ಯೆಗಳ ಲಸ ಆಯ್ತು. ಇನ್ನ ಇದರ ಮೊಸವನ್ನ ಕಂಡುಕೊಳ್ಬೇಕು. ನಾವು ಮೊಸವನ್ನ ಕಂಡುಕೊಳ್ಬೇಕಾದ್ರ ನೋಡ್ರಿ, ಇಲ್ಲಿ 3 ಸಂಖ್ಯೆಗಳ ಅವಿಭಾಜ್ಯಾಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ಬೇಕಂದ್ರ ಕಾಮನ್ ಆಗಿರ್ಬೇಕು. ಆ ಸಂಖ್ಯೆ ಯಾವ್ದು ಇತ್ತು ನೋಡ್ರಿ, ಇಲ್ಲಿ 3 ಸಂಖ್ಯೆಗಳಲ್ಲಿ ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಆನಂತರ ಅವುಗಳ ಘಾತ ಸೂಚಿಯನ್ನ ನೋಡ್ರಿ, ಅತ್ಯಂತ ಚಿಕ್ಕ ಘಾತವಿರುವಂತ ಸಂಖ್ಯೆಯನ್ನು ಬರ್ಕೋಬೇಕು. ನಾವು ಇಲ್ಲಿ 3 ಘಾತ ಸೂಚಿಗಳು ಒಂದೇ ಅದಾವ, ಅದಕ್ಕೆ ಒಂದನ್ನ ತೆಗೆದುಕೊಳ್ಳೋಣ. 3ರ ಘಾತ 1, ಇದು 3 1 3 ಆಗ್ತದೆ. ಆಗ ನಮ್ಗೆ ಮೊಸ ಎಷ್ಟು ಬಂತು? ಇಲ್ಲಿ 3 ಆಯ್ತು. ಈ ರೀತಿಯಾಗಿ ನಾವು ಈ ಕೊಟ್ಟಂತ ಸಂಖ್ಯೆಗಳ ಲಸ ಮತ್ತು ಮೊಸವನ್ನ ಕಂಡುಕೊಳ್ಳ